ಹನುಮಂತನ ಶೌರ್ಯವನ್ನು ಹೇಳುವ ಹಲವಾರು ಕಥೆಗಳಿವೆ. ನಾವು ಆಂಜನೇಯ ವೈಭವವನ್ನು ನೋಡಿದಾಗ ನಾವು ಅವನನ್ನು ದೇವಿ ಅಂಜನಿಯ ನಿಷ್ಠಾವಂತ ಮಗನಂತೆ ನೋಡುತ್ತೇವೆ. ಅನುಪಮವಾದ ಶ್ರೀರಾಮನ ಭಕ್ತನಂತೆ ನೋಡುತ್ತೇವೆ. ಭಗವಾನ್ ಸೂರ್ಯನ ಶಿಷ್ಯನಂತೆ ನೋಡುತ್ತೇವೆ. ಸೀತಾದೇವಿಗೆ ಭರವಸೆ ನೀಡಿದವನು, ಲಕ್ಷ್ಮಣನ ಜೀವವನ್ನು ಉಳಿಸಿದವನು, ಸುಗ್ರೀವನ ಸೇವೆ ಮಾಡಿದವನು ಮತ್ತು ವಿಭೀಷಣನಿಗೆ ಮಾರ್ಗದರ್ಶನ ಮಾಡಿದವನಂತೆ ನೋಡುತ್ತೇವೆ. ಇದೆಲ್ಲವನ್ನು ಕೇಳಿದ ನಂತರ ಎಲ್ಲರಿಗೂ ಒಂದು ಅನುಮಾನ ಬರುತ್ತದೆ. ಆಂಜನೇಯನು ಬ್ರಹ್ಮಚಾರಿಯೋ ಇಲ್ಲವೋ? ಅವನು ಮದುವೆಯಾಗಿದ್ದರೆ ಅವನು ಯಾರನ್ನು ಮದುವೆಯಾದನು ಮತ್ತು ಏಕೆ ಮದುವೆಯಾದನು? ಇದನ್ನು ತಿಳಿದುಕೊಳ್ಳಲು ನಿಮ್ಮ ಎಲ್ಲ ಅನುಮಾನಗಳಿಗೆ ಉತ್ತರ ಇಲ್ಲಿದೆ. ಪುರಾಣಗಳ ಪ್ರಕಾರ ಸೂರ್ಯದೇವನ ಪತ್ನಿ ಸಂಧ್ಯಾಳಿಗೆ ಸೂರ್ಯನ ತೇಜಸ್ಸನ್ನು ಸಹಿಸಲು ಸಾಧ್ಯವಾಗಲಿಲ್ಲ. ಸ್ವರ್ಗೀಯ ವಾಸ್ತುಶಿಲ್ಪಿಯಾದ ವಿಶ್ವಕರ್ಮ ದೇವಿ ಸಂಧ್ಯಾಳ ತಂದೆಯಾಗಿದ್ದರು. ಅವಳ ಮಗಳ ನೋವನ್ನು ನೋಡಿದ ವಿಶ್ವಕರ್ಮನು ಸೂರ್ಯನ ತೇಜಸ್ಸಿನಿಂದ ತ್ರಿಶೂಲ, ಸುದರ್ಶನ ಚಕ್ರದಂತಹ ವಿವಿಧ ಆಯುಧಗಳನ್ನು ರಚಿಸಲು ಪ್ರಾರಂಭಿಸಿದನು. ಎಲ್ಲ ಆಯುಧಗಳನ್ನು ರಚಿಸಿದ ನಂತರ ಅವರು ಎಲ್ಲ ಆಯುಧಗಳನ್ನು ದೇವತೆಗಳಿಗೆ ನೀಡಿದರು. ಆಯುಧಗಳನ್ನು ರಚಿಸಿದ ನಂತರವೂ ಸೂರ್ಯನ ತೇಜಸ್ಸು ಕಡಿಮೆಯಾಗಲಿಲ್ಲ ಮತ್ತು ಉಳಿದಿರುವ ಸೂರ್ಯನ ತೇಜಸ್ಸಿನಿಂದ ಬ್ರಹ್ಮದೇವರು ಸುವರ್ಚಲ ಎಂಬ ಯುವತಿಯನ್ನು ಸೃಷ್ಟಿಸಿದನು. ಸುವರ್ಚಲ ಎಂದರೆ ಸೂರ್ಯನ ಪ್ರಭೆಯಿಂದ ಬಂದವಳು. ದೇವತೆಗಳೆಲ್ಲರೂ ಸುವರ್ಚಳೆಯನ್ನು ಯಾರು ಮದುವೆಯಾಗುತ್ತಾರೆ ಎಂದು ಬ್ರಹ್ಮನನ್ನು ಕೇಳಿದರು. ಆಗ ಬ್ರಹ್ಮನು ಅವಳನ್ನು ಆಂಜನೇಯನಿಂದ ಮದುವೆಯಾಗುವುದಾಗಿ ಹೇಳಿದನು. ಆಂಜನೇಯನು ತನ್ನ ವಿದ್ಯಾಭ್ಯಾಸವನ್ನು ಸೂರ್ಯದೇವನಿಂದ ಪಡೆದನು. ಹನುಮಂತನ ಬುದ್ಧಿಮತೆಯಿಂದ ಸಂತಸಗೊಂಡ ಸೂರ್ಯದೇವನು ಹನುಮಂತನಿಗೆ ತನ್ನ ಮಗಳು ಸುವರ್ಚಳನ್ನು ಗುರುದಕ್ಷಿಣೆಯಾಗಿ ಮದುವೆಯಾಗಲು ಹೇಳಿದನು. ಮದುವೆಯ ನಂತರವೂ ಹನುಮಂತನು ಬ್ರಹ್ಮಚಾರಿಯಾಗಿ ಉಳಿಯುತ್ತಾನೆ ಮತ್ತು ಅವನ ಮದುವೆಯು ವಿಶ್ವಕ್ಕೆ ಮಾತ್ರ ಪ್ರಯೋಜನವನ್ನು ನೀಡುತ್ತದೆ ಎಂದು ಸೂರ್ಯದೇವನು ಭರವಸೆ ನೀಡಿದ್ದರು. ಈ ರೀತಿಯಾಗಿ ಹನುಮಂತನು ತನ್ನ ಇಡೀ ಜೀವನದಲ್ಲಿ ಬ್ರಹ್ಮಚಾರಿ ಎಂದು ಪ್ರತಿಜ್ಞೆ ಮಾಡಲ್ಪಟ್ಟನು ಮತ್ತು ಈ ರೀತಿಯಾಗಿ ಸುವರ್ಚಳೊಂದಿಗೆ ಮದುವೆಯಾದ ನಂತರವೂ ಅವನನ್ನು ಬ್ರಹ್ಮಚಾರಿ ಎಂದು ಪರಿಗಣಿಸಲಾಗುತ್ತದೆ. ಬ್ರಹ್ಮಚಾರಿ ಅನುಸರಿಸಬೇಕಾದ ವಿವಿಧ ಆಚರಣೆಗಳಿವೆ ಮತ್ತು ಅವುಗಳಲ್ಲಿ ಒಂದು ಪ್ರಜಾಪತ್ಯ ಬ್ರಹ್ಮಚಾರಿ ಅಭ್ಯಾಸ ಇದೆ. ಇದರಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರು ತಮ್ಮ ಜೀವನವನ್ನು ನಿಯಮಗಳೊಂದಿಗೆ ಬದುಕುತ್ತಾರೆ ಮತ್ತು ಅವರ ಇಡೀ ಜೀವನದಲ್ಲಿ ಬ್ರಹ್ಮಚಾರ್ಯವನ್ನು ಆಚರಿಸುತ್ತಾರೆ. ಹನುಮಂತನು ಇದೇ ಪ್ರಜಾಪತ್ಯ ಬ್ರಹ್ಮಚಾರಿಯನ್ನು ಆಚರಿಸಿದರು. ಆಂಜನೇಯನು ಸೂರ್ಯದೇವರಿಂದ ಎಲ್ಲ ವೇದಗಳು, ಶಾಸ್ತ್ರಗಳನ್ನು ಕಲಿತನು. ಆದರೆ ಗೃಹಸ್ಥ ಜ್ಞಾನದ ಜ್ಞಾನವಿಲ್ಲದೆ ಅವನ ಜ್ಞಾನವು ಅಪೂರ್ಣವಾಗಿತ್ತು. ಅದರಿಂದ ಅವನು ಮದುವೆಯಾಗಬೇಕು ಎಂದು ತಿಳಿಯಲು ಅದರಿಂದ ಅವನು ತನ್ನ ಗುರುಗಳ ಮಗಳು ಸುವರ್ಚಳನ್ನು ಮದುವೆಯಾದನು. ಸುವರ್ಚಲ ಕೂಡ ತನ್ನ ಜೀವನಕ್ಕೆ ಬ್ರಹ್ಮಚಾರಿಯಾಗಿ ಬದುಕಲು ಪ್ರತಿಜ್ಞೆ ಮಾಡಿದ್ದಳು. ಅವಳು ತಪಸ್ಸು ಮಾಡಲು ಮತ್ತು ಜ್ಞಾನೋದಯವನ್ನು ಪಡೆಯಲು ಬಯಸಿದ್ದಳು. ಅದರಿಂದ ಹನುಮಂತನು ಸುವರ್ಚಳನ್ನು ವಿವಾಹವಾದನು ಮತ್ತು ಬ್ರಹ್ಮಚಾರ್ಯ ಮತ್ತು ಗೃಹಸ್ಥ ಜ್ಞಾನವನ್ನು ಕಲಿತನು. ಪರಾಶರ ಸಂಹಿತಾ ಪ್ರಕಾರ ಆಂಜನೇಯನು ಭವಿಷ್ಯದ ಬ್ರಹ್ಮ ಎಂದು ಪರಿಗಣಿಸಲಾಗಿದೆ. ಬ್ರಹ್ಮ ಎಂದರೆ ಸೃಷ್ಟಿಯ ಪ್ರತಿಯೊಂದು ಕಲ್ಪದಲ್ಲೂ ಕಾಳಜಿ ವಹಿಸಬೇಕಾದ ಸ್ಥಾನ, ಜವಾಬ್ದಾರಿ. ಮುಂದಿನ ಕಲ್ಪದಲ್ಲಿ ಆಂಜನೇಯನು ಬ್ರಹ್ಮಸ್ಥಾನವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ದೇವಿ ಸುವರ್ಚಲ ದೇವಿ ಸರಸ್ವತಿಯ ಸ್ಥಾನವನ್ನು ತೆಗೆದುಕೊಳ್ಳುತ್ತಾಳೆ ಎಂದು ಹೇಳಲಾಗಿದೆ. ತೆಲಂಗಾಣದಲ್ಲಿ ಹನುಮಾನ್ ಮತ್ತು ಸುವರ್ಚಲಾ ದೇವಿಗೆ ಸಮರ್ಪಿತವಾದ ಪ್ರಸಿದ್ಧ ದೇವಾಲಯವಿದೆ. ಅಲ್ಲಿ ಅವರನ್ನು ಒಟ್ಟಿಗೆ ಪೂಜಿಸಲಾಗುತ್ತದೆ. ಹನುಮಂತನನ್ನು ಈ ರೂಪದಲ್ಲಿ ಪೂಜಿಸುವುದರಿಂದ ವಿವಾಹಿತರು ತಮ್ಮ ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಇದಿಷ್ಟು ಹನುಮಂತನ ವಿವಾಹದ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.